ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಊರಲ್ಲೇ ಇರೋದ್ರಿಂದ ಊರಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಲ್ಲಿ ಕಾವೇರಿ ನೀರು ಬಿಡೋದು ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾರೆ. ಬೇಗ ಬಿಡ್ತಾರಲ್ಲ ಅಂತ ನಾವು ಬೇಗ ಎದ್ದು ಅವ್ರು ಇನ್ನೂ ನೀರು ಬಿಟ್ಟಿರಲಿಲ್ಲ. ಅದಕ್ಕೆ ನಾನು ಕಸ ಗುಡಿಸ್ಕೋದೆ. ನಮ್ಮ ಅಕ್ಕ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ರು. ನಾನು ನಮ್ಮ ಅಕ್ಕ ಇನ್ನೂ ಬೆಂಗಳೂರಿಗೆ ಹೋಗಿರಲಿಲ್ಲ. ಯಾಕಂದರೆ ಶಿವರಾತ್ರಿ ಹಬ್ಬದವೆಲ್ಲ ಕೆಲಸ ಬಟ್ಟೆ ಎಲ್ಲ ತೊಳೆದಿತ್ತು. ಮತ್ತು ನಾವು ಬೆಂಗಳೂರಿಗೆ ಹೊಂಟೋದ್ರೆ ನಮ್ಮ ಅವ್ವಂಗೆ ಒಬ್ಬರಿಗೆ ಕಷ್ಟ ಆಯ್ತದೆ. ಚೆನ್ನಾಗಿ ಬಟ್ಟೆ ಒಬ್ಬರೇ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇನ್ನೂ ಬೆಂಗಳೂರಿಗೆ ಹೋಗಿತ್ತಿಲ್ಲ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದ್ರಾಯ್ತು. ಆಮೇಲೆ ಇವತ್ತು ಜಾತ್ರೆ ಬೇರೆ ಇತ್ತು ಊರಲ್ಲಿ, ಗಣೇಶ್ವರ ಜಾತ್ರೆ. ಅದನ್ನು ನೋಡ್ದಂಗೆ ಹೋಯ್ತು. ಜಾತ್ರೆ ಎಲ್ಲ ನೋಡ್ದಂಗೆ ಹೋಯ್ತದೆ. ಮತ್ತು ಬಟ್ಟೆ ಎಲ್ಲ ತೊಳೆದು ನಮ್ಮ ಅವ್ವಂಗೂ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋಕೆ ಈಜಿ ಆಯ್ತದೆ ಅಂದ್ಬಿಟ್ಟು ನಾವಿಬ್ಬರು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೋ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೋ. ಬೇಗ ಆಯ್ತದೆ. ಒಬ್ಬೊಬ್ಬರು ಒಂದೊಂದು ಮಾಡೋದಕ್ಕೆ ಲೇಟ್ ಆಗೋದಕ್ಕಿಂತ ಇಬ್ಬರು ಒಟ್ಟಿಗೆ ಮಾಡೋಣ, ಅದು 1 ಅವರ್ ತಗೊಳ್ಳೋದು ಅರ್ಧ ಗಂಟೆಲಿ ಆಯ್ತದೆ ಅಂದ್ಬಿಟ್ಟು ಇಬ್ಬರು ಕೆಲಸ ಮಾಡ್ಕೊತಾಯಿದ್ದೋ. ನೀರು ಬಂದು ಹಂಗೆ ನಾನು ಪಾತ್ರೆ ಬೆಳಿಕೊಂಡೆ, ನಮ್ಮ ಅಕ್ಕ ತೊಳ್ಕೊತಾಯಿದ್ರು. ಅಲ್ಲೇ ನಮ್ಮ ಅವ್ವನೂ ಕರ ಬಿಡ್ಕೊತಾಯಿದ್ರು. ಯಾಕಂದರೆ ಇನ್ನು ಮಕ್ಳಿಗೆಲ್ಲ ಹಾಲು ಕೊಡಬೇಕಾಗಿತ್ತು. ಇನ್ನೂ ಕಾಫಿ ಕಾಯಿಸಿರಲಿಲ್ಲ ನಮ್ಮ ಅಪ್ಪವ್ರಿಗೆ. ಅವರು ಬೆಳಗ್ಗೆನೇ ಕಾಫಿ ಕುಡಿತಾರೆ. ಅವರು ಕಾಫಿ ಇರಲೇಬೇಕು. ಅವ್ರು ಕಾಫಿ ಕುಡಿದ್ರೆ ಇನ್ನು ಲೇಟಾಗೇ ತಿಂಡಿ ತಿನ್ನೋದು. ಊರ ಕಡೆ ಆಲ್ಮೋಸ್ಟ್ ಎಲ್ಲ ಹಂಗೇ ಬೆಳಗ್ಗೆ ಟೀನೋ ಕಾಫಿನೋ ಕುಡಿತಾರೆ, ಲೇಟಾಗಿ ತಿಂಡಿ ತಿಂತಾರೆ. ಬಿಸಿಲು ಊರಲ್ಲಿ 7 ಗಂಟೆಗೇ ಬಿಸಿಲು ಮಕ್ಕೋಕೆ ಹೊಡಿತಾಯಿತ್ತು, ಎಳೆ ಬಿಸಿಲು. ಬೆಂಗಳೂರಲ್ಲಿ ಬಿಸಿಲು ಕಾಣಲ್ಲ, ಒಳಗಡೆನೇ ಇರ್ತೀವಿ. ಅದೇ ಊರಿಗೆ ಹೋದಾಗ್ಲೇ ಬಿಸಿಲಿಗೆ 7 ಗಂಟೆಗೇ ಬಿಸಿಲು ಬರ್ತೈತೆ ಚೆನ್ನಾಗಿ. ನಮ್ಮ ಒಂದು ಕರ ಬಿಡ್ಕೊಂಡಾಯ್ತು. ಅವ್ರಿಗೆಲ್ಲ ಕಾಫಿ ಕೊಟ್ಬಿಟ್ಟು ಇನ್ನು ಕುಡಿಯೋಕ್ಕೆಲ್ಲ ಫಿಲ್ಟರ್ ನೀರು ಯೂಸ್ ಮಾಡ್ತಿದ್ದೋ. ಇನ್ನು ಮನೆ ಅಡುಗೆ ಮಾಡೋಕ್ಕೆಲ್ಲ ಕಾವೇರಿ ನೀರು ಯೂಸ್ ಮಾಡೋದಲ್ವ, ಅದಕ್ಕೆ ಒಳಗಡೆಗೆಲ್ಲ ನೀರು ಹಿಡಿದ್ಬಿಟ್ಟು ನಾವಿದ್ದಾಗ ಅಷ್ಟೇ ನಮ್ಮ ಅಪ್ಪರು ಫಿಲ್ಟರ್ ನೀರು ತರ್ತಾರೆ. ಮಕ್ಳಿಗೆಲ್ಲ ಬೆಂಗಳೂರಲ್ಲಿ ಫಿಲ್ಟರ್ ನೀರು ಕುಡ್ದು ಇಲ್ಲಿ ಕಾವೇರಿ ನೀರಿಗೆ ಮತ್ತು ಬೋರ್ ನೀರಿಗೆಲ್ಲ ವ್ಯತ್ಯಾಸ ನೆಗಡಿಕೆ ಆಗಬಾರ್ದು ಅಂದ್ಬಿಟ್ಟು ನಾವು ಬಂದಾಗ ನಮ್ಮ ಅಪ್ಪ ಅವರು ಫಿಲ್ಟರ್ ನೀರು ತಗೊಬರ್ತಾರೆ. ಅವ್ರು ಕಾವೇರಿ ನೀರನ್ನೇ ಕುಡಿತಾರೆ. ನಾವು ಬಂದಾಗ ಫಿಲ್ಟರ್ ನೀರು ತರ್ತಾರೆ. ಇನ್ನು ನೀರೆಲ್ಲ ಹಿಡ್ದಾಯ್ತು. ಹಂಗೆ ನೀರು ಹಿಡ್ಕೊಂಡೇ ಬಟ್ಟೆ ತೊಳಿತದೋ. ನಾನು ನಮ್ಮ ಅಕ್ಕ ಬಟ್ಟೆ ತೊಳ್ಕೊಂಡು ನೀರು ಇಟ್ಕೊಂಡು ಮಾಡ್ತಾಯಿದ್ವು. ಹಂಗೂ ಬಟ್ಟೆಗಳು ಜಾಸ್ತಿನೇ ಇದ್ದವು ಎಲ್ಲರೂ. ಬೆಂಗಳೂರಲ್ಲಾದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ, ಅದು ಮಾಡ್ತಿದ್ದಾರೆ. ಇಲ್ಲಿ ನಾವು ಊರಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಕೈಲೇ ತೊಳಿಬೇಕು. ನನಗೂ ನಮ್ಮ ಅಕ್ಕನಿಗೆ ಆಲೇ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡಿ ಕೈಯೇ ನೋವು ಬರ್ತಾಯಿತ್ತು. ಆಲೇ ವಾಷಿಂಗ್ ಮಿಷಿನ್ಗೆ ಅಡಿಕ್ಟ್ ಆಗಿದ್ದೀವಲ್ಲ ಇಷ್ಟೊಂದು ಅಂದ್ಕೊಂಡು ಇಬ್ಬರೂ ಅವರು ಬ್ರಷ್ ಮಾಡ್ತಾಯಿದ್ರು ಬಟ್ಟೆನ, ನಾನು ಜಾಲಾಡಿ ಹಾಕ್ತಾಯಿದ್ದೆ. ನಮ್ಮ ಅವ್ವನ ಹಂಗೆ ಒಣ ಹಾಕ್ತಾಯಿದ್ರು ಬಟ್ಟೆಗಳ್ನ. ನಮ್ಮ ಅವ್ವನೂ ಎಲ್ಪ್ ಮಾಡಿಕೊಡ್ತಾಯಿತ್ತು. ನಾವಿಬ್ಬರೇ ಸಾಕೈತಾರೆ. ಎಲ್ಲ ರೂಢಿ ತಪ್ಪೋಗಿ ಕೈ ನೋವು ಬರ್ತಾಯಿರ್ತದೆ ಅಂತ ನಮ್ಮ ಅವ್ವನೂ ಬಟ್ಟೆ ಎಲ್ಲ ಒಣ ಹಾಕ್ತಾಯಿತ್ತು. ಮಾತಾಡ್ತಾನೆ ಕೆಲಸ ಮಾಡೋದು ಜಾಸ್ತಿ. ಈ ಕಡೆಗೆ ಮಾತಾಡ್ತಾ ಇರ್ತೀವಿ, ಈ ಕಡೆಗೆ ಕೆಲಸನೂ ಮಾಡ್ತಾಯಿರ್ತೀವಿ. ಬರೀ ಮಾತಾಡ್ಕೊಂಡೇ ಕೆಲಸ ಸ್ಟಾಪ್ ಮಾಡಲ್ಲ, ಕೆಲಸನೂ ಮಾತಾಡ್ತೀವಿ. ನಾವಿಬ್ಬರು ಬರೋ ಎಲ್ಲ ವಿಷಯಗಳ್ನು ಮಾತಾಡ್ಕೊಂಡು ಹಂಗೂ ಹಿಂಗೂ ಬಟ್ಟೆ ತೊಳೆದಾಕ್ಬಿಟ್ಟೊತ್ತಾಗಿ ಇನ್ನು ನೆಕ್ಸ್ಟು ತಿಂಡಿ ಮಾಡಬೇಕಾಗಿತ್ತು. ತಿಂಡಿ ನಮ್ಮ ಮಕ್ಕಳು ಪುಳಿಯೋಗರೆನೇ ಮಾಡಿ ಅಮ್ಮ ಅಂದರು. ಎಲ್ಲರೂ 4 ಜನ ಮಕ್ಕಳು ಪುಳಿಯೋಗರೆ ಆದರೆ ಬೇಗ ತಿಂತಾರೆ, ನಮಗೂ ಬೇಗ ಆಯ್ತದೆ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಪುಳಿಯೋಗರೆನೇ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಅನ್ನಕ್ಕೆ ಇಡ್ತಾಯಿದ್ದೆ. ನಮ್ಮ ಅಕ್ಕ ಅದು ಪುಳಿಯೋಗರೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮಕ್ಳಿಗೆ ಯಾವ್ದು ಈಸಿ ಐತೆ ತಿಂಡಿ ಅದನ್ನೇ ಮಾಡಬೇಕು. ಯಾಕಂದರೆ ಅವ್ರು ಬೇಗ ತಿಂತಾರಲ್ಲ, ಇಲ್ಲ ನಾನು ಇದು ತಿನ್ನಲ್ಲ, ನಾನು ಅದು ತಿನ್ನಲ್ಲ ಅಂತಾರೆ. ಅವ್ರು ಹೇಳಿದ್ನೇ ಮಾಡಿದ್ರೆ ಫಾಸ್ಟಾಗಿ ತಿನ್ಕೋತಾರೆ ಅಂದ್ಬಿಟ್ಟು ನಾವು ನಮ್ಮ ಅಕ್ಕ ಹೆಂಗೋ ಇದೇ ಈಸಿ ಆಯ್ತಲ್ಲ, ಹೆಂಗೋ ನಮಗೂ ಒಳ್ಳೇದೇ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಅಕ್ಕನೂ ಮಾತಾಡ್ಕೊಂಡು ಬೆಳ್ಳುಳ್ಳಿ ಸುಲ್ಕೊತಾಯಿದ್ದೋ. ಇನ್ನು ಪುಳಿಯೋಗರೆಗೆ ನಮ್ಮ ಟಾಪಿಕ್ ಅಲ್ಲೂ ಮುಗಿತಾ ಇರಲಿಲ್ಲ. ಮಾತು ಕೂತ್ಕೊಂಡ್ರೆ ಸ್ಟಾಪೇ ಮಾಡಲ್ಲ ಮಾತುಗಳ್ನ. ಕೆಲಸ ಮಾತಾಡ್ತಾ ಎಷ್ಟು ಟಾಪಿಕ್ಗಳು ಮಾತಾಡ್ತೀವಿ ಅಂದರೆ ಅದು ನಮಗೆ ಗೊತ್ತಿರುತ್ತೆ. ಎಲ್ಲೆಲ್ಲೋ ಮಾತಾಡ್ತಾ ಎಲ್ಲೆಲ್ಲಿಗೆ ಹೋಗಿರ್ತೀವಿ. ಹಂಗೆ ಮಾತಾಡ್ಕೊಂಡು ಪುಳಿಯೋಗರೆಗೂ ಒಗ್ಗರಣೆಗೆ ಹಾಕಿದ್ರು ನಮ್ಮ ಅಕ್ಕ. ಎಲ್ಲನೂ ಒಗ್ಗರಣೆ ಮಾಡಿ ಪುಳಿಯೋಗರೆ ಗುಜ್ಜೆಲ್ಲ ರೆಡಿ ಮಾಡಿದ್ರು. ಇನ್ನು ಹಂಗೆ ನಮಗೂ ಬಟ್ಟೆ ಸಂದಿ ಸಾಕಾಗಿತ್ತು ಅಂತ ನಮ್ಮ ಅಪ್ಪ ಇಬ್ರಿಗೂ ಒಂದೊಂದು ಎಳ್ನೀರು ಕೆಚ್ಕೊಬಂದು ಕೊಟ್ಟರು. ನಾನು ನಮ್ಮ ಅಕ್ಕ ಇಬ್ಬರು ಒಂದೊಂದು ಎಳ್ನೀರು ಕುಡಿದ್ಬಿಟ್ಟು ನೆಕ್ಸ್ಟು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಅವರಿಬ್ಬರು 4 ಜನಕ್ಕೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ದೋ. ಅವ್ರಿಗೆಲ್ಲ ಮನೆ ಜನಕ್ಕೆಲ್ಲ ತಿಂಡಿ ಹಾಕ್ಕೊಟ್ಟು ಮಕ್ಳಿಗೆಲ್ಲ ತಿಂಡಿ ತಿನ್ನಿಸಿ ನಾವು ದೇವ್ರ ಪೂಜೆ ಎಲ್ಲ ಮಾಡು ಇಬ್ಬರು ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ. ನಾವಿಬ್ಬರು ಜೊತೆಗೇ ತಿಂಡಿ ತಿನ್ನೋದು. ಅವ್ರು ಬಿಟ್ಟು ನಾನು ತಿನ್ನಲ್ಲ, ನನ್ನ ಬಿಟ್ಟು ಅವ್ರು ತಿನ್ನಲ್ಲ. ಊರಲ್ಲಿದ್ದಾಗ ಅವ್ರು ತಿನ್ನಬೇಕು ಅನಿಸ್ದಾಗ ನಾವು ಕೆಲಸ ಸ್ಟಾಪ್ ಮಾಡಿಬಿಟ್ಟು ಅವ್ರ ಕೆಲಸ ಸ್ಟಾಪ್ ಮಾಡಿಬಿಟ್ಟು ತಿಂಡಿ ಕೂತ್ಕೊತೀವಿ ಇಬ್ರು. ಒಟ್ಟಿನಲ್ಲಿ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನೋದು. ಯಾರು ಎಲ್ಲ ತಿಂದ್ರೂ ನಾವು ಲಾಸ್ಟಲ್ಲಿ ಇಬ್ಬರು ಜೊತೆ ಕೂತ್ಕೊಂಡು ನಿಧಾನಕ್ಕೆ ಒಂದು ಅರ್ಧ ಗಂಟೆನಾದ್ರು ಸರಿ, ಇಲ್ಲ ಕೆಲಸ ಇದ್ದರೆ 5 ನಿಮಿಷದಲ್ಲಿ ತಿಂಡಿ ತಿಂದಾಕ್ತೀವಿ. ಕೆಲಸ ಇಲ್ಲಾಂದರೆ ಬೇಕಾದ್ರೆ ಅರ್ಧ ಗಂಟೆ ಮಾತಾಡ್ಕೊಂಡು ತಿಂಡಿ ತಿಂತಾಯಿರ್ತೀವಿ. ಇಲ್ಲಾಂದ್ರೆ ಫೋನ್ ನೋಡ್ಕೊಂಡು ತಿಂಡಿ ತಿಂತೀವಿ. ನಾವು ರೀಲ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಇಲ್ಲ ಮಕ್ಳುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಕೂತ್ಕೊಂಡು ತಿಂಡಿ ತಿಂತ. ಆ ಮಕ್ಳುಗಳು ಮಧ್ಯದಲ್ಲಿ ಬಂದು ಹಂಗೆ ಒಂದೊಂದು ತುತ್ತು ಅವರು ಹಾಕಿಸ್ಕೊಂಡು ತಿಂಡಿ ತಿಂತಾಯಿದ್ರು.
ಹಂಗೆ ನಾವಿನ್ನೆಲ್ಲ ರೆಡಿಯಾಗಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೊರಟು ಜಾತ್ರೆಗೆ ಹೋಗೋದು ಅಂತ. ಪಾಪ ನಮ್ಮವ್ವ ನಮ್ಮ ಅಪ್ಪವ್ರಿಗೆಲ್ಲ ಬೇಜಾರಾಯ್ತಿತ್ತು ನಾವೆಲ್ಲ ಹೋಯ್ತಿರೋದಕ್ಕೆ. ಪಾಪ ಮನೆಯೆಲ್ಲ ಖಾಲಿ ಬಿಕೋ ಬಿಕೋ ಅನ್ನಿಸ್ತಾ ಇರ್ತದೆ ಅವ್ರಿಗೆ. ಇವಾಗ ನಾವು 3 ದಿನದಿಂದ ಜೊತೆಲೇ ಇದ್ದೋ ಎಲ್ಲರೂ. ಮನೆ ತುಂಬ ಜನಗಳಿದ್ರು. ಈಗ ಅವರಿಬ್ಬರೇ ಆಯ್ತಾ ಇರ್ತಾರೆ, ಅವ್ರಿಗೆ ಫುಲ್ ಬೇಜಾರಾಯ್ತಾ ಇರ್ತದೆ. ಅವ್ರು ಪಾಪ ಪ್ರತಿ ಸಲ ಬಂದಾಗಲೂ ಊರಿಗೆ ನಾವು ಇದ್ಬಿಟ್ಟು ಹೋಗೋಕೆ ನೆಕ್ಸ್ಟ್ ಡೇಗೆ ಅವ್ರಿಗೆಲ್ಲ ಬೇಜಾರಾಯ್ತಾ ಇರ್ತದೆ. ಯಾಕಂದರೆ ನೆನ್ನೆ ಎಲ್ಲ ಇಷ್ಟೊತ್ತಿನಲ್ಲಿ ಆಟ ಆಡ್ತಾಯಿದ್ರಿ, ಇವಾಗ ಇಲ್ಲ ಊರಿಗೂ ಬೆಂಗಳೂರಲ್ಲಿದ್ದೀರಿ ಅಂತ ಇರ್ತಾರೆ. ಅವ್ರಿಗೂ ಬೇಜಾರಾಯ್ತು. ನಾವು ಬರಲೇಬೇಕು, ಮಕ್ಕಳು ಸ್ಕೂಲು ರಜೆ ಜಾಸ್ತಿ ದಿನ ಹಾಕ್ಸೋಕ್ಕಾಗಲಿಲ್ಲ ಅಂತ ಬಂದು ಅವರು ಬೇಜಾರಲ್ಲೇ ಪಾಪ ಕಳಿಸ್ಕೊಟ್ರು. ಎಲ್ಲರಿಗೂ ಬಾಯ್ ಮಾಡಿ ನೆಕ್ಸ್ಟ್ ಹೊರಟು. ಇಲ್ಲಿ ನಮ್ಮ ಮನೆಯವ್ರು ಇಲ್ಲೆಲ್ಲ ನಾವು ಆಟ ಆಡ್ತಾಯಿದ್ದೋ, ಇಲ್ಲಿಗೆಲ್ಲ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ದೋ ಅಂತ ನಮ್ಮ ಮನೆಯವ್ರು ಪ್ಲೇಸ್ಗಳೆಲ್ಲ ತೋರಿಸ್ತಾಯಿದ್ರು. ಇಲ್ಲಿ ಕೆರೆ ತವೆಲ್ಲ ಆಟ ಆಡೋಕ್ಕೆ ಬರ್ತಾಯಿದ್ದೋ ಅಂತ ಭಾರತೀಪುರ ಕವಲೆಲ್ಲ ತೋರಿಸ್ಕೊಂಡು ಇಲ್ಲೆಲ್ಲ ಜಾಸ್ತಿ ಅವರು ಮೆಮೊರಿಗಳಿದ್ದೋ, ಇಲ್ಲೆಲ್ಲ ಆಟ ಆಡ್ತಾಯಿದ್ದೋ ನಾವು ಫ್ರೆಂಡ್ಸ್ ಎಲ್ಲ ಅಂತ ಹೇಳ್ತಾಯಿದ್ರು. ಮನೆಯವರ ಹಳೆ ನೆನಪುಗಳು, ಸವಿ ನೆನಪುಗಳನ್ನು ಕೇಳಿಕೊಂಡು ನಾವೇ ದೇವಸ್ಥಾನದ ಹತ್ರಕ್ಕೆ ಬಂದು. ಇದು ಕೊಂಟಿಕೆರೆ ಹತ್ರ ಇರೋದು. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೀತಾ ಇರ್ತದೆ. ಕನ್ನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಶಿವಂದೇನೆ. ಆಮೇಲೆ ಪ್ರತಿ ವರ್ಷವೂ ಅನ್ನ ಪ್ರಸಾದ ಇರ್ತದೆ. ಭಕ್ತಾದಿಗಳಿಗೆ ಊಟ ಮಧ್ಯಾಹ್ನ ಸ್ಟಾರ್ಟಾಗಿ ಸಂಜೆವರೆಗೂ ಇರ್ತದೆ. ಒಂದು 10,000 ಜನ ಬರ್ತಾಯಿರ್ತಾರೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾಯಿರ್ತಾರೆ. 10,000ಕ್ಕೆ ಒಂದು ಜಾಸ್ತಿನೇ ಬರ್ತಾರೆ ನನಗೆ ಅಂದಾಜಿಗೆ. ನಾವು ಪ್ರತಿ ವರ್ಷ ಹೋಗೋಕ್ಕಾಗದೆವರು ಒಂದೊಂದು ವರ್ಷ ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲಿ ಇರೋದ್ರಿಂದ ಪ್ರತಿ ವರ್ಷ ಹೋಗೋಕ್ಕಾಗಲ್ಲ, ಒಂದು ವರ್ಷ ಹೋಗ್ತಾ ಇರ್ತೀವಿ. ನಮ್ಮ ಮನೆಯವರು ಪ್ರತಿ ವರ್ಷ ಹೋಗ್ತಾ ಇರ್ತಾರೆ. ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ನಾವು ಇನ್ನೆಲ್ಲೂ ಹೋಟ್ಲಲ್ಲಿ ಊಟ ಮಾಡೋದು ಬೇಡ, ಹಿಂಗಿರು ದೇವಸ್ಥಾನ ಪ್ರಸಾದನೇ ತಿನ್ನೋಣ ಅಂತ ದೇವಸ್ಥಾನ ಪ್ರಸಾದನೇ ಊಟ ಮಾಡಿಕೊಂಡು ಎಲ್ಲರೂ ಬಂದು. ಚೆನ್ನಾಗಿ ಮಾಡಿದರು. ಬೂಂದಿ ಪಾಯಸ, ಪಲಾವು, ಅನ್ನ ಸಾಂಬಾರು ಎಲ್ಲನೂ ಊಟ ಮಾಡ್ಕೊಂಬಂದು. ಅಲ್ಲೇ ನಮ್ಮ ಅವ್ವರ ಮೈದ ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಜಾತ್ರೆಲೆಲ್ಲ ಒಂದು ರೌಂಡ್ ಹಾಕ್ತು. ಗೊಂಬೆಗಳು, ಕಡಲೆಪುರಿ ಎಲ್ಲ ಇದ್ದು. ನಮಗೆ ಚಿಕ್ಕದ್ರಲ್ಲಿ ನೆನಪತ್ತಾ ಇರ್ತೀವಿ ಜಾತ್ರೆದು. ನಾವು ನಮ್ಮ ಅಪ್ಪ ಅಮ್ಮವ್ರನ್ನ ಎಷ್ಟು ಹಿಂಸೆ ಕೊಡ್ತಾಯಿದ್ದೋ, ಇಲ್ಲಿ ಜಾತ್ರೆಲೆಲ್ಲ ಗೊಂಬೆ ತೊಗೊಳ್ಳಿ, ಕಡಲೆಪುರಿ ತೊಗೊಳ್ಳಿ, ಐಸ್ ಕ್ರೀಮ್ ತೊಗೊಳ್ಳಿ ಅಂತ. ಅದೇ ಸೇಮ್ ನಮ್ಮ ಮಕ್ಕಳನ್ನು ಹಂಗೆ ಹಠ ಮಾಡ್ತಾಯಿದ್ದೋ, ಐಸ್ ಕ್ರೀಮ್ ತಗೊಳಪ್ಪ, ಚಿಕ್ಕಿ ಇದು ತಗೊಳ್ಳೋದ ಅದು ತಗೊಳ್ಳೋದ ಅಂತ. ನಮ್ಮ ಅದ್ಯ ನನ್ನ ಮಗಳು ಐಸ್ ಕ್ರೀಮ್ ಅಂತ, ನನ್ನ ಮಗ ಎಲ್ಲ ಐಸ್ ಕ್ರೀಮು. ಎಲ್ಲರೂ ಹಂಗೆ ವೀಡಿಯೋ ಮಾಡಿಕೊಂಡು ಆ ಗೊಂಬೆಗಳೆಲ್ಲ ನೋಡ್ತಾ ನೆನಪು ಮಾಡಿಕೊಂಡು ಐಸ್ ಕ್ರೀಮ್ ಕೇಳಿದ್ರಲ್ಲ ಅಂತ ಕೊಡ್ಸೋಕೆ ಹೋದ್ವು. ಆದರೆ ಐಸ್ ಕ್ರೀಮ್ ಕೊಡ್ಸೋಕೆ ಹೋದರೆ ಕೇರ್ಪೇಟೆಯಿಂದ ಡೈರೆಕ್ಟ್ ಗಾಡಿ ಬೆಂಗಳೂರಿಗೆ 2 ಗಂಟೆದಿತ್ತು. ಅದು ಮಿಸ್ ಆಗಿ ನಾವು 3:45 ಗಂಟೆ ಕೂತ್ಕೋಬೇಕು, ಇಲ್ಲಾಂದರೆ ಚಂದ್ರಪಟ್ಟಣಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾವು ಅವ್ರಿಗೆ ಐಸ್ ಕ್ರೀಮು ಕೇರ್ಪೇಟೆಯಲ್ಲಿ ಕೊಡಿಸ್ತೀವಿ ಅಂತ ಪಾಪ ಐಸ್ ಕ್ರೀಮು ಕೊಡಿಸ್ದಂಗೆ ಕೇರ್ಪೇಟೆಗೆ ಬಂದು. ಕೇರ್ಪೇಟೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಅಲ್ಲಿ ಬಸ್ಸೇ ಹೊಂಟೋಗಿತ್ತು ಆಲ್ರೆಡಿ 2 ಗಂಟೆದು. ಇನ್ನು ನೆಕ್ಸ್ಟು 3:45 ಇರೋದು ಅಂದರು. ಇನ್ನು ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ, ಚಂದ್ರಪಟ್ಟಣಕ್ಕೆ ಹೋದ್ರಾಯ್ತು ಅಂತ ಚಂದ್ರಪಟ್ಟಣದ ಬಸ್ ಕಾಯ್ಕೊಂಡು ಕೂತ್ಕೊಂಡು. ಇದೇ ನಮ್ಮ ಕೇರ್ಪೇಟೆ ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ನನಗೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾಯಿತ್ತು. ನಾವು ಕಾಲೇಜ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಬಸ್ ಹತ್ತಕ್ಕೆ ಬರ್ತಾಯಿದ್ದು. ನಮ್ಮ ಫ್ರೆಂಡ್ಗಳೆಲ್ಲ ಬಸ್ಗೆಲ್ಲ ವೇಟ್ ಮಾಡ್ತಿದ್ದು, ಎಲ್ಲ ನೆನಪಾಗ್ತಾಯಿತ್ತು ನನಗೆ. ಎಲ್ಲರೂ ಜನಗಳು ಜಾಸ್ತಿ ಇದ್ದರು. ಬೆಂಗಳೂರಿಗೆ ಹೋಗೋರು, ಹಬ್ಬಕ್ಕೆ ಬಂದಿರೋರೆಲ್ಲ ಜಾಸ್ತಿ ರಶ್ ಆಗ್ತಾಯಿತ್ತು. ಬಸ್ ಬೇರೆ ಚಂದ್ರಪಟ್ಟಣಕ್ಕೆ ಬಸ್ ಬತ್ತು, ಆದರೆ ಬಸ್ಗಳೆಲ್ಲ ರಶ್ ಆಗಿದ್ದದೆ. ಹಂಗೆ ಕೂತ್ಕೊಂಡು ಮಕ್ಕಳನ್ನೆಲ್ಲ ಕೂತ್ಸ್ಕೊಂಡು ಚಂದ್ರಪಟ್ಟಣಕ್ಕೆ ಬಂದು. ಇವರಲ್ಲೇ ಐಸ್ ಕ್ರೀಮ್ ಕೊಡಿಸಿತ್ತಿಲ್ಲ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಒಳಕ್ಕೆ, ಐಸ್ ಕ್ರೀಮೇ ಕೊಡಿಸಿಲ್ಲ ಅಂತ. ಇನ್ನು ನನ್ನ ಮಗಂತೂ ಬಸ್ಸಲ್ಲೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದ, ಅವರಪ್ಪ ಬಂದಿಲ್ಲ ಜೊತೆಲಿ ಅಂತ. ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು. ಅದರಲ್ಲಿ ಚಂದ್ರಪಟ್ಟಣದಿಂದ ಬೆಂಗಳೂರು ಹೋಗೋ ಗಾಡಿಗಳಂತೂ ಫುಲ್ ರಶ್ಶು. ನಾವು ಒಂದು 5-6 ಬಸ್ನೇ ಬಿಟ್ವೇನೋ, ಅಷ್ಟು ರಶ್ ಆಯ್ತಾಯಿತ್ತು. ಇನ್ನು ಮಕ್ಳು ಎತ್ಕೊಂಡು ನಿಂತ್ಕೋಬೇಕಾಗಲ್ಲ ಬೆಂಗಳೂರು ಗಂಟ. ನೋಡ್ಕೊಂಡು ಯಾವ್ದು ಖಾಲಿ ಬರ್ತದೆ ಅದು ಕತ್ಕೋಣ ಅನ್ಕೋತಾಯಿದ್ದೆ, ಆದರೆ ಯಾವುದೂ ಖಾಲಿ ಬರ್ತಾಯಿರಲಿಲ್ಲ. ಕೊನೆಗತ್ತಾಗಿ ಎತ್ತೆ ಬಿಡೋಣ ಮನ್ಸು ಮಾಡಿ, ಮುಂದೆ ಖಾಲಿ ಆಗ್ಬೋದು, ಸೀಟ್ ಸಿಗುತ್ತೆ ಅಂತ ಬಂದಿದ್ದು ಬಸ್ಗೆ ನನ್ನ ಮಕ್ಕಳನ್ನ ಫಸ್ಟೇ ಹತ್ತಿಸಿ ಅವ್ರನ್ನ ಮುಂದಕ್ಕೆ ಕಳಿಸಿ ಸೀಟ್ ಇಡ್ಸ್ಕೊಂಡು ಹೆಂಗೋ ಸೀಟ್ ಹೇಗೋ ಸಿಕ್ತು. ಇನ್ನು ಟ್ರಾವೆಲ್ ಮಾಡ್ತಾಯಿದ್ರೆ ಮಕ್ಳಿಗೆ ನಿದ್ದೆ ಬಂದೇ ಬಿಡುತ್ತೆ. ಮಕ್ಳುಗಳೆಲ್ಲ ಮಲ್ಕೊಂಡೇ ಬಿಟ್ರು. ಗಾಳಿಗೆ ಓದಕ್ಕೂ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ಮಕ್ಕಳು ಕೂಡ ಮಲ್ಕೊಂಡ್ರು. ಇನ್ನೇನು ಸ್ನ್ಯಾಕ್ಸ್ ಟೈಮ್ಗೆ ಬಸ್ ನಿಲ್ಲಿಸಿದ್ರು, ಅವಾಗೆಲ್ಲ ಎದ್ರು. ಅವ್ರಿಗೆಲ್ಲ ಪಾಪ್ಕಾರ್ನು, ಗೋಟಿ ಎಲ್ಲ ತಗೊಂಡು ಸ್ನ್ಯಾಕ್ಸ್ ಎಲ್ಲನೂ ಬೆಂಗಳೂರಿಗೆ ಬಂದು. ಬೆಂಗಳೂರು ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಹಂಗೋ ಹಿಂಗೆ ಮನೆಗೆ ಬಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ದೇಹವೇ ದೇವಾಲಯ, ಮನವೇ ದೇವರು, ತನ್ನ ತಾನರಿದಡೆ ತಾನೇ ದೇವ. ಬಸವಣ್ಣ.